ಇನ್ನೊಂದು ಕಡೆ ಲೋಕಸಭೆ ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಒಬ್ಬೊಬ್ಬರಾಗಿ ಸಿಡಿದು ಹೇಳ್ತಾ ಇದ್ದಾರೆ. ಈತ ತೇಜಸ್ವಿನಿ ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಕೈ ತಪ್ಪಿದ್ದಕ್ಕೆ ಈಗ ತಮ್ಮ ಸ್ಥಾನಕ್ಕೆ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪರಿಷತ್ ಸದಸ್ಯ ಸ್ಥಾನಕ್ಕೆ ತೇಜಸ್ವಿನಿ ಗೌಡ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಅದನ್ನ ಅಂಗೀಕಾರ ಕೂಡ ಮಾಡಿದ್ದಾರೆ ಸ್ಪೀಕರ್ ಬಸವರಾಜ ಹೊರಟ್ಟಿ ಅವರು. ತೇಜಸ್ವಿನಿ ಗೌಡ ಅವರು 11:15ಗೆ ರಾಜೀನಾಮೆಯನ್ನು ಕೊಟ್ಟಾರೆ. ಆ ರಾಜೀನಾಮೆಯನ್ನು ಅಂಗೀಕರಿಸಿದ್ದೀನಿ. ಅವ್ರಿಗೆ ನಾನು ಭಾಳ ತನಕ ವಿಚಾರ ಮಾಡಿದೆ, ಇಲ್ಲ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತೀನಿ. ಒಂದು ಟೈಮ್ ಕೊಟ್ಟೆ, ಸ್ವಲ್ಪ ಅವ್ರೇನು ಕೇಳಿಲ್ಲ, ಇಲ್ಲ ನಾನು ಕೊಟ್ಟಿದ್ದೀನಿ. ಅದಕ್ಕೆ ಅವ್ರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದೆ. ತೇಜಸ್ವಿನಿ ಗೌಡ ಅವರು 11:15ಗೆ ರಾಜೀನಾಮೆಯನ್ನು ಕೊಟ್ಟಾರೆ. ಆ ರಾಜೀನಾಮೆಯನ್ನು ಅಂಗೀಕರಿಸಿದ್ದೀನಿ. ಅವ್ರಿಗೆ ನಾನು ಭಾಳ ತನಕ ವಿಚಾರ ಮಾಡಿದೆ, ಇಲ್ಲ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತೀನಿ. ಒಂದು ಟೈಮ್ ಕೊಟ್ಟೆ, ಸ್ವಲ್ಪ ಅವ್ರೇನು ಕೇಳಿಲ್ಲ, ಇಲ್ಲ ನಾನು ಕೊಟ್ಟಿದ್ದೀನಿ. ಅದಕ್ಕೆ ಅವ್ರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದೆ.